ಹಾಯ್ ಫ್ರೆಂಡ್ಸ್, ನಾನು ಸ್ಮಿತಾ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಕುಕ್ಕಿಂಗ್ ಬ್ಲಾಗ್ನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಶಾರ್ಟ್ ಆಗಿರುವಂಥ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರೋಂಥದ್ದು. ನನಗೆ ಇವತ್ತು ಚಿಕನ್ ತಿನ್ನಬೇಕಂತ ಆಯಿತು ಈವ್ನಿಂಗ್ ಟೈಮಲ್ಲಿ. ಅದಕ್ಕೆ ನಾನು ಫ್ರೆಂಡು ಹೊರಟಿದ್ದೀವಿ ಚಿಕನ್ ತರಕ್ಕೆ. 7:30 ಆಗಿದೆ ಆಲ್ರೆಡಿ, ಹೊರಟಿದ್ದೀವಿ. ಇಲ್ಲಿ ಚಿಕನ್ ರೆಡಿ ಮಾಡ್ತಾ ಇದೀವಲ್ಲ, ಅದಕ್ಕೆ ಜುಬಿ ವೇಟಿಂಗ್. ಇಲ್ಲಿ ಚಿಕನ್ ಮಸಾಲೆಗೆ ರೆಡಿ ಆಗ್ತಾ ಇದೆ. ಇಲ್ಲಿ ಎಗ್ ರೆಡಿ ಇದೆ, ಆಲ್ರೆಡಿ ಬಾಯ್ಲ್ ಮಾಡಿಟ್ಟಿದ್ದೀನಿ. ಚಿಕನ್ ಮಾಡಿದಾಗ ಎಗ್ ಬೇಕೇ ಬೇಕು ನನಗೆ. ಆಮೇಲೆ ರೈಸ್ ಕೂಡ ಇಲ್ಲಿ ರೆಡಿ ಇಟ್ಟಿದ್ದೀನಿ, ನಾ ರೆಡಿ ಆಗಿಲ್ಲ. ಓಕೆ, ಆಮೇಲೆ ಪರೋಟ ಮಾಡಬೇಕು. ಓಕೆ, ಚಿಕನ್ ಮಸಾಲ ರೆಡಿ ಆಗ್ತಾ ಇದೆ. ಇವಾಗ ನೋಡ್ತಾ ಇರ್ಬೋದು ನೀವು. ಚಿಕನ್ ಗ್ರೇವಿ ಆಲ್ರೆಡಿ ನಾನು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಯೂಟ್ಯೂಬ್ ಚಾನಲಲ್ಲಿ. ನಂದು ಆಲ್ರೆಡಿ ನಾನು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಚಿಕನ್ ಮಸಾಲನ ಬೇಕಿರೋ ಲಿಂಕ್ ಇದರಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೋಡಿ ಕ್ಲಿಕ್ ಮಾಡಿ. ರೆಡಿ ಪರೋಟ ಇವಾಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಚಿಕನ್ ಗ್ರೇವಿಗೆ ಪರೋಟ, ಫ್ರೈಡ್ ರೈಸು ಚೆನ್ನಾಗಿರುತ್ತೆ. ಚಪಾತಿ ಕೂಡ ಚೆನ್ನಾಗಿರುತ್ತೆ, ಪೂರಿ ಕೂಡ ಚೆನ್ನಾಗಿರುತ್ತೆ. ಯಾವ್ದು ಕೂಡ ಮಾಡ್ಕೋಬೋದು ಚಿಕನ್ ಗ್ರೇವಿಗೆ. ಇದು ಈಗ ಡಿನ್ನರಿಗೆ ರೆಡಿ ಮಾಡ್ತಾ ಇರೋವಂಥದ್ದು ನಾನು. ಇವಾಗ ಪರೋಟ, ಚಿಕನ್ ಮಸಾಲ, ಎಗ್ಗು, ಕುಕ್ಕುಂಬರು, ಲೆಮನ್ ಜ್ಯೂಸ್ ರೆಡಿಯಾಗಿದೆ, ನೋಡ್ತಾ ಇರ್ಬೋದು ನೀವು. ಇದು ಡಿನ್ನರಿಗೆ ರೆಡಿ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ವೈಟ್ ರೈಸ್ ಮಾಡಿದ್ದೀನಿ. ಹಸ್ಬೆಂಡು ಮಗ ತಿಂತಾ ಇದ್ದಾರೆ. ಜೂಬಿ ಚಿಕನ್ ತಿಂತಿದ್ದಾಳೆ. ಐ ಹೋಪ್ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿ ತಿಳ್ಕೊಂಡಿದ್ದೀನಿ. ತುಂಬ ಶಾರ್ಟ್ ಆಗಿ ಮಾಡಿರುವಂಥ ವಿಡಿಯೋ, ತುಂಬ ಕುಕ್ಕಿಂಗ್ ಬ್ಲಾಗ್ ಅಂತಾನೆ ಹೇಳ್ಬೋದು ಇದು. ಅದರಿಂದ ತುಂಬ ಲಾಂಗ್ ವಿಡಿಯೋ ನೋಡಿ. ಇಲ್ಲೊಬ್ರು ಯಾರೋ ಇದ್ದಾರೆ. ಯೋ ದೇವ್ರೆ, ನೋಡಿ ಟಿಪಾಯಿ ಕೆಳಗೆ ಮಲ್ಕೊಂಡಿದ್ದಾಳೆ. ಯಾವ ರೀತಿ ಮಲ್ಕೊಂಡಿದ್ದಾಳೆ ನೋಡಿ ಅವಳು ಅವಸ್ಥೆ. ಓಯ್ ಜೂಬಿ, ಜೂಬಿ ನೋಡು, ಏನೋ ಆಧಾರಾಗಿ ಮಲ್ಕೊಂಡಿರೋದು. ದೇವ್ರೆ, ಈ ಥರ ಮಲಗ್ತಾರ.